ಅವ್ರಿಗೆ ನೇರವಾಗಿ ನಾವು ಏನು ಹೇಳಿದ್ವಿ, ನೋಡಿ ಈಗ ಆಗಿದ್ದೆಲ್ಲ ಬಿಡ್ರಿ, ಇನ್ನು ಮುಂದೆ ಚಂದಗ ಹೊಂದಾಣಿಕೆ ಮಾಡ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡು ನೀವು ಹೋಗ್ರಿ ಅಂತ ಹೇಳಿದಾಗ ಕೂಡ ಅವರು ಅಗ್ರಿ ಆಗಿಲ್ಲ. ಇಡೀ ಕೊಂಡಸ್ಕೊಟ್ ಕುರುಬ ಸಮಾಜ ಮತ್ತು ಪಂಚರೆಲ್ಲ ಕೂಡ ಅಗ್ರಿ ಆದರು. ನಾವು ಹೇಳಿದಕ್ಕೆ ನಿರ್ಧಾರಕ್ಕೆ ಒಪ್ಕೊಂಡ್ರು, ಕುರುಬ ತಾಲೂಕಿನ ನಿರ್ಧಾರಕ್ಕೆ ಅವ್ರು ಬದ್ರಾದರು. ಆದರೆ ಅವ್ರು ಒಂದೇ ಫ್ಯಾಮಿಲಿ ಅದಕ್ಕೆ ಒಪ್ಪಲಿಲ್ಲ. ಕಾರಣ ಇಷ್ಟೇ, ಅವ್ರು ಹೇಳೋದಂದ್ರೆ, ನೀವು ವೈಯಕ್ತಿಕ ಇದ್ರೆ ನಮಗೆ ನಿಮ್ಗೆ ದುನಿಯಾ ನಾವು ಮಾತಾಡೋನು ಅಥವಾ ಜಗಳ ಆಡೋಣ ಸೆಕೆಂಡ್ರಿ, ದೇವರಿಗೆ ಭಂಡಾರ ಸುಳ್ಳ, ಧರ್ಮ ಸುಳ್ಳ, ನಮ್ಮ ಜಾತಿಗೆ ಅಂದರೆ ನಮ್ಮ ಕುರುಬ ಸಮಾಜ ಸುಳ್ಳ ಅಂತೇಳಿ ನೀವೇನದನ್ನು ಪ್ರಚಾರ ಮಾಡತ್ತಿರಲ್ಲ, ಅದನ್ನು ಬಿಡ್ರಿ ಅಂತ ಹೇಳಿ ತಾಲೂಕು ಕುರುಬರ ಸಂಘದವ್ರಿಗೆ ನಾವು ಅವ್ರಿಗೆ ಮನವಿ ಮಾಡಿದ್ದೀವಿ. ಆಮೇಲೆ ಅವ್ರು ಊರಾನವರು ಮಾಡಿದ್ದಾರೆ ಬನ್ನಿ. ಅದಕ್ಕೆ ನಾವು ಮಾಧ್ಯಮ ಮುಖಾಂತರ ರಿಕ್ವೆಸ್ಟ್ ಮಾಡೋದು ಇಷ್ಟ ಅದೇನು ಕಲ್ಲು ಹೋಗ್ದಿದ್ದು ಇಶ್ಯೂ ಏನಾಗಿತ್ತಲ್ಲ, ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನು ಸ್ವಲ್ಪ ಸೂಕ್ತವಾಗಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಲ್ಲ ಅವ್ರಿಗೆ ಕ್ರಮ ತಗೊಳ್ಳಿ. ಅದರಲ್ಲಿ ಏನು ಎರಡು ಭಾವನೆ ಇಲ್ಲ. ಆದರೆ ಒಂದೇನು ಹೇಳೋದಂದ್ರೆ, ಸುಮ್ಮನೆ ವಿನಾಕಾರಣ ಒಂದು ಸಮಾಜ ಹೆಸರು ಕೆಡಿಸೋದಾಗಲಿ, ಒಂದು ದೇವರ ಹೆಸರು ಕೆಡಿಸೋದಾಗಲಿ, ತಮ್ಮ ವೈಯಕ್ತಿಕ ಕಾರಣಗಳಿಗಾಗಿ ಒಂದು ಸಮಾಜದ ಬಲಿಪಶು ಮಾಡಬಾರ್ದು ಮತ್ತು ಸಮಾಜಕ್ಕೆ ಕೆಟ್ಟ ಹೆಸರು ತರಬಾರ್ದು ಅನ್ನೋ ಅದಕ್ಕೆ ರಿಕ್ವೆಸ್ಟ್, ಸತ್ಯಾಸತ್ಯತೆ ಒಂದು ತಿಳ್ಕೊಂಡು ತಾವು ಸ್ವಲ್ಪ ಇದ್ರ ಬಗ್ಗೆ ಇದನ್ನ ಮಾಡಿಕೆ ಅವ್ರಿಗೆ ಒಂದು ಸುಳ್ಳು 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 ಬಹಿಷ್ಕಾರ ಅನ್ನೋ ಪದಾನೇ ಸುಳ್ಳು. ಆ ಬಹಿಷ್ಕಾರ ಅನ್ನೋ ಪದದಾಗ ಏನೇನಿದೆ ಅವು ಯಾವುದೂ ಇವ್ರು ಯಾರು ಆ ಥರ ಮಾಡೇ ಇಲ್ಲ. ಇಲ್ಲ ಅಂದ್ರೆ ಯಾಕೆ ಆ ವಿಷಯ ಅಲ್ಲ, ಒಂದು ನಿಮಿಷ ಯಾಕೆ ಆ ವಿಷಯ ಬಂದಿದೆ ಅಂತಂದ್ರೆ, ದೇವಸ್ಥಾನದಲ್ಲಿ ಬಂದ ನೀನು ಅಲ್ಲಿ ಕಾರ್ಮಿಕ ಆಗ್ತೈತೆ ಅಂದ್ರೆ ದೇವರ ಗದಿಗೆ ಆಗ್ತೈತೆ ನಮ್ಮ ಹತ್ತಿರ. ನೀ 10 ಕ್ವಶನ್ ಕೇಳಿರ್ತೀವಿ, 9 ನಿನ್ನ ಕೆಲಸ ಆಗ್ತೈತಿ, ಒಂದು ಕೆಲಸ ಆಗಿಲ್ಲ ಅಂತಂದ ಮೇಲೆ ಒಂದು ಕೆಲಸ ಆಗದೆ ಇರೋದಕ್ಕೆ ನೀ ಆ ದೇವ್ರ ಸುಳ್ಳ, ಭಂಡಾರ ಸುಳ್ಳ, ಸಮಾಜ ಸುಳ್ಳ ಅಂತ ಯಾವಾಗ ಅವ್ನು ದೇವ್ರ ಕಡೆ ಬೊಟ್ಟು ಮಾಡಿ ತೋರಿಸಿದಾಗ ಸಹಜವಾಗಿ ನಿನಗೆ ನಂಬಿಕೆ ಇಲ್ಲ ಅಂತಂದ್ರೆ ನೀ ಬರಕ್ಕೆ ಹೋಗ್ಬೇಡ. ನಮಗೆ ನಂಬಿಕೆ ಐತಿ, ನಮ್ಮ ದೇವಸ್ಥಾನದಾಗ ನಾವು ಇರ್ತೇವೆ ಅಂತೇಳಿ ಅವರು ಸಮಾಜ ಮುಖಂಡರು ಮಾತಾಡಿದ್ ನಿಜ. ಆದ್ರೆ ಅದು ಬಹಿಷ್ಕಾರ ಅಂತ ಆಗಂಗಿಲ್ಲ. ನಿನಗೆ ನಂಬಿಕೆ ಇಲ್ಲ ಅಂತಂದ್ರಪ್ಪ ನೀ ಬರಕ್ಕೆ ಹೋಗ್ಬೇಡ, ನಿನ್ನ ನಂಬಿಕೆ ನಿನ್ನ ಜೊತೆ, ನಮ್ಮ ನಂಬಿಕೆ ನಮ್ಮ ಜೊತೆ, ನಮ್ಮ ಭಕ್ತಿ ನಮ್ಮ ಜೊತೆ, ಅವ್ರ ಭಕ್ತಿ ಅವ್ರ ಜೊತೆ ಅಂತ ಹೇಳಿದ್ ನಿಜ. ಮತ್ತು ಬಹಿಷ್ಕಾರ ಅನ್ನೋ ಪದ ಎಲ್ಲೂ ಬಂದಿಲ್ಲ, ಮತ್ತು ಅವ್ರನ್ನ ಬಹಿಷ್ಕಾರ ಯಾರು ಹಾಕಿವಿಲ್ಲ. ಮತ್ತು ನೇರವಾಗಿ ಹೇಳ್ತೀನಿ, ಒಂದು ಸಮಾಜ ಇದು ಇವತ್ತಿಂದಲ್ಲ, ಇದು ನನ್ನ ಆಗ ಒಂದು 6 ತಿಂಗಳಿಂದನೂ ಈ ಸಮಸ್ಯೆ ಇದೆ ಮೇಡಮ್. ಅವಾಗಿಂದನೂ ತಾಲೂಕಾ ಕುರುಬರ ಸಂಘದ ಬಂದ ಮೇಲೆ ಕೂಡ ನಾವು ಸಹಿತ ಅವ್ರಿಗೆ ನೇರವಾಗಿ ಹೇಳಿದ್ದೆವು, ಬೇಡ ಹಿಂಗೆಲ್ಲ ಮಾಡಬೇಡ್ರಿ ಚಂದಗ. ಯಾಕಂದ್ರೆ ಆ ಇಡೀ ಊರಾಗಿರ್ತಕ್ಕಂಥ ಎಲ್ಲ ಒಬ್ಬರು ಅಂತಾಮ್ರು, ಸಾಮ್ರೇಕರ್ ಅಂತಾಮ್ರನ್ನೇ ಎಲ್ಲರೂ, ಬೇರೆದವ್ರು ಯಾರು ಬೇರೆ ಫ್ಯಾಮಿಲಿಯಲ್ಲಿ ಇಲ್ಲ, ಎಲ್ಲ ಅಂತಾಮ್ರು ಬರೀ ಸಾಮ್ರೇಕರ್ ಅಂತಾನೆ ಇದ್ದಾರೆ. ಅದಕ್ಕಾಗಿ ನಾ ಹೇಳೋದು ಇಷ್ಟ ಇದು ಕಾಣದ ಕೈಗಳು ಅವ್ರು ಇಟ್ಕೊಂಡು ಆಟ ಆಡಿಸ್ತಾವೆ, ಇದಂತೂ ಗೊತ್ತಿಲ್ಲ. ಯಾಕಂದ್ರೆ ಇದು ಹಿಂದೆ ಭಾಳ ಈ ಥರ ಆಗಿದಾವೆ. ಅದಕ್ಕೆ ರಿಕ್ವೆಸ್ಟ್ ನಿಮಗೆ ನಾವು ನಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀವಿ, ಅವ್ರಿಗೆ ಯಾರಿಗೂ ಬಹಿಷ್ಕಾರನೂ ಹಾಕಿಲ್ಲ, ಅವ್ರಿಗೆ ಯಾರಿಗೂ ಚಿತ್ರಹಿಂಸೆನೂ ಕೊಟ್ಟಿಲ್ಲ. ಮತ್ತು ಇದೆಲ್ಲ ಸುಳ್ಳು ಅಂತ ನಾವು ರಾಜಕೀಯ ಅಂತ ಹೇಳಲ್ಲ ಸರ್. ಅವರನ್ನು ಊರೊಳಗೆ, ಯಾಕಂದ್ರೆ ಒಂದು ದೇವಸ್ಥಾನ ವಿಷಯವಾಗಿಯೇ ಒಂದು ಜಾಗದ ಸಂಬಂಧನ ಇವ್ರ ಮೇಲೆ ಹಲ್ಲೆ ಆಗಿದೆ. ದೇವಸ್ಥಾನ ಚೆನ್ನಾಗಿ ಕಟ್ಟಬೇಕಂತ ಹೇಳಿ ಅಲ್ಲಿ ಒಂದು ಜಾಗ ಇತ್ತು, ದೇವಸ್ಥಾನ ಹಂಚೌಕ್ ಕಟ್ಟಬೇಕಂತ ಹೇಳಿದಾಗ ಆ ಮಧ್ಯದಲ್ಲಿ ಒಂದು ಮನೆ ಇತ್ತು. ಆ ಮನೆಗೆ ಇವ್ರು ಪಂಚಾಯತಿ ವತಿಯಿಂದ ಏನು ಮಾಡಿದ್ರು, ಆ ಮನೆಗಿದ್ದಂಥ ಫಲಾನುಭವಿಗೆ ಬೇರೆ ಕಡೆ ಸರ್ಕಾರಿ ಜಾಗ ಕೊಟ್ಟ ಆ ಜಾಗವನ್ನು ದೇವಸ್ಥಾನ ತಗೊಂಡಕ್ಕೆ ಕಟ್ಟಿದ್ರು. ಅವಾಗ ಆ ಮನೆ ಮಾಲೀಕರು ಬಂದು ಇವ್ರ ಮೇಲೆ ಹಲ್ಲೆ ಮಾಡಿದ್ರು, ನೀವು ಯಾಕೆ ಈ ಥರ ಮಾಡ್ರಿ ಅಂತ. ಅನ್ಯ ಸಮಾಜದವ್ರು ಈಗ ಎಷ್ಟು ವರ್ಷ ಹತ್ರ ಇದು 2024 ಸೆಪ್ಟೆಂಬರ್ 14ನೇ ಈ ತಾರೀಕಿಗೆ ಆಗಿತ್ತು. ಅವರು ಎಲ್ಲ ಅದ್ರ ಶಾಮಿಲ್ ಇದ್ದವ್ರು, ನಾವು ಹಿಡ್ಕೊಂಡೇ ಇದ್ದವ್ರು. ಭಂಡಾರ ಮ್ಯಾಗ ನಂಬಿಕೆ ಇದೆ, ಭಗವಂತ ಉಳಿಸ್ತಾನ. ತಲೆ ಹೊಡೆದಕ್ಕೆ ಮೇಡಮ್ 10 ಹೊಲಿಗೆ ಬಿದ್ದು ವಿಜಯ ಹಾಸ್ಪಿಟಲ್ದಾಗ 1 ತಿಂಗಳು ಅಡ್ಮಿಟ್ ಇದ್ದಿದ್ದೆ. ಆದರೂ ಭಗವಂತ ನಮ್ಗೆ ಇದ್ದಾನೆ. ಅವ್ನು ಇರೋದ್ರಿಂದ ನಾವು ನಮ್ಮ ವೈಯಕ್ತಿಕ ಜಾಗ ಮಾಡ್ಕೊಂಡಿರ್ತೀವಿ. ಕೊಂಡೋಸ್ಕೋಪ್ ಊರಾಗ ಸಮುದಾಯ ಭವನ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾವುದೋ ಒಂದು ಕಾರ್ಯ ಕಲ್ಯಾಣ ಮಾಡೋಕ್ಕೆ ಎಲ್ಲೂ ಸ್ಥಳಾಂತರ ಇಲ್ಲ. ಗುಡಿ ಬಾಗಿಲಿಗೆ ಇರುವಂಥ ಜಾಗ ಅದು ಸಾಮ್ರೇಕರ್ ಅಂತ ರಿಕ್ವೆಸ್ಟ್ ಮಾಡಿ, ಊರಾನವರೆಲ್ಲ ರಿಕ್ವೆಸ್ಟ್ ಮಾಡಿ ಪಂಚಾಯತಿಗೆ ಕರಾರ್ ಹಾಕಿ ಅವ್ರಿಗೆ ಸ್ವಲ್ಪ ಜಾಗ ಕೊಡಲಿ ಅಂತ ಕೊಟ್ಟಿದ್ದು ನಿಜ. ಅದು ಕೊಟ್ಟು ಇವರಾದ್ರು ಅದ್ರಾಗ ಶಾಮಿಲಿದ್ರು. ಅದು ಕೊಟ್ಟು 1 ವರ್ಷ ಆದ್ಮೇಲೆ ನನ್ನ ಕರೆಸಿ ಫೋನ್ ಹಚ್ಚಿ ತಲಾಟಿಗಳಿಂದ ನನ್ನ ಕರೆಸಿ ನನಗೆ ಕಲ್ಲೆ ಹೊಡೆದದ್ದು ಇದು ನಿಜ. ಅದು ಕಾನೂನು ನಾವು ಮರೆಯಾಗಿದೆ. ಅದು ಕಾನೂನು ಬದಲೇ ಅದು ಏನು ಕ್ರಮ ಆಗುತ್ತೆ ಅದು ನಾವು ಬದ್ಧ. ಧನ್ಯವಾದಗಳು ಎಲ್ಲರಿಗೂ.